ಕೃಷ್ಣ ಅವರು ಕೂಡ ಜಿಟಿ ದೇವೇಗೌಡರು ಕೂಡ ನಿಮ್ಮ ಪರವಾಗಿ ಮಾತಾಡಿರೋ ವಿಚಾರವನ್ನ ಇಟ್ಕೊಂಡು ಅವರು ದೇವೇಗೌಡ ಯಾವ ಪಾರ್ಟಿಲಿ ಇರೋದಪ್ಪ? ಜೆಡಿಎಸ್ ಏನಾಗಿದ್ದಾರೆ ಅಲ್ಲಿ? ಕೋರ್ ಕಮಿಟಿ ಚೇರ್ಮನ್. ಈ ಬೀಯಿಂಗ್ ಎ ಸೀನಿಯರ್ member of the JDS party and also he is one of the members in the MUDA commission. ಗೊತ್ತಾಯ್ತಾ? ಅವ್ರು ಸತ್ಯ ಹೇಳಿದ್ದಾರೆ. ಏನು ವಾಟ್ ಇಸ್ ರಾಂಗ್ ಇನ್ ದಟ್? ಸರ್ ವಿಷಯ ಅವರು ಕೂಡ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಬಿಕಾಸ್ ಐ ಆಮ್ ನಾಟ್ ಎ ಮೆಂಬರ್ ಆಫ್. ಸರ್, ಈಗ ಜಿಟಿ ದೇವೇಗೌಡರು ನಾನು ಯಾವ ಮೀಟಿಂಗೂ ಹೋಗಿಲ್ಲ. ಸರ್, ಈಗ ಜಿಟಿ ದೇವೇಗೌಡರು ಕೂಡ ಮೊದಲು ಬೆಂಗಳೂರಲ್ಲಿ ಕೂಡ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಆಗ ತಮ್ಮ ನೇತೃತ್ವ ವಹಿಸ್ಕೊಂಡಿದ್ದಾರೆ. ಸುಮ್ಮನೆ ಗೊತ್ತಿಲ್ಲ ಏನು ಮಾತಾಡ್ತಾರೆ. ಸರ್, ಅವರು ಕೂಡ ಭಾಗವಹಿಸಿದ್ರು. ಭಾಗವಹಿಸಿರ್ಬೋದಪ್ಪ, ನೇತೃತ್ವ ಎಲ್ಲ ವಹಿಸ್ಕೊಂಡಿದ್ದಾರೆ. ಅವರೇ ನೇತೃತ್ವನ ಅವರು ಬೇಡ ಅಂತ ಹೇಳಿದವರು. ಅವ್ರು ಬೇಡ, ಪಾದಯಾತ್ರೆ ಮಾಡೋದು ಬೇಡ ಅಂತ ಅವರ ನಿಲುವಿದ್ದಾರೆ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಮೇಲೆ ಎಫ್ಐಆರ್ ಆಗಿದೆಲ್ಲ, ನಾನು ರಾಜೀನಾಮೆ ಕೊಡ್ತೀನಿ, ಸಿದ್ದರಾಮಯ್ಯನವ್ರ ಮೇಲೆ ಮೊದಲು ಕೊಟ್ಬಿಡು ಅಂತ. ಮೊದಲು ಕೊಟ್ಬಿಡ ಕೇಳಪ್ಪ ಅವನಿಗೆ. ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರು ಈಗ ನೋಡ್ರಿ, ಅವ್ರು ಮಾಡಿರೋದು ಗೌರ್ಮೆಂಟ್ ಜಮೀನು, ಇದನ್ನು ತಗೊಂಡು ಕೋರ್ಟ್ನಲ್ಲಿ ನಮಗೆ ನಮ್ಮ ಪರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಹಗರಣವನ್ನು ನಮ್ಮ ಮಂತ್ರಿಗಳು, ಹಿರಿಯ ಮಂತ್ರಿಗಳು ಫೈಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರು ರಾಜೀನಾಮೆ ಕೊಡಬೇಕು ಅಂದ್ರೆ ಕೊಟ್ಬಿಡ್ಲಿ. ಸರ್ ಒಳ ಮೀಸಲಾತಿ ಸರ್. ಈಗ ಮೈಸೂರು ದಸರಾ ವೀರಮಯಿ ಕೃಷ್ಣ ಅವರು ಕೂಡ ಜಿಟಿ ದೇವೇಗೌಡರು ಕೂಡ ನಿಮ್ಮ ಪರವಾಗಿ ಮಾತಾಡಿರೋ ವಿಚಾರವನ್ನ ಇಟ್ಕೊಂಡು ಅವರು ದೇವೇಗೌಡ ಯಾವ ಪಾರ್ಟಿಲಿ ಇರೋದಪ್ಪ? ಜೆಡಿಎಸ್ ಏನಾಗಿದ್ದಾರೆ ಅಲ್ಲಿ? ಕೋರ್ ಕಮಿಟಿ ಚೇರ್ಮನ್. ಈ ಬೀಯಿಂಗ್ ಎ ಸೀನಿಯರ್ member of the JDS party and also he is one of the members in the MUDA commission. ಗೊತ್ತಾಯ್ತಾ? ಅವ್ರು ಸತ್ಯ ಹೇಳಿದ್ದಾರೆ. ಏನು ವಾಟ್ ಇಸ್ ರಾಂಗ್ ಇನ್ ದಟ್? ಸರ್ ವಿಷಯ ಅವರು ಕೂಡ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಬಿಕಾಸ್ ಐ ಆಮ್ ನಾಟ್ ಎ ಮೆಂಬರ್ ಆಫ್. ಸರ್, ಈಗ ಜಿಟಿ ದೇವೇಗೌಡರು ನಾನು ಯಾವ ಮೀಟಿಂಗೂ ಹೋಗಿಲ್ಲ. ಸರ್, ಈಗ ಜಿಟಿ ದೇವೇಗೌಡರು ಕೂಡ ಮೊದಲು ಬೆಂಗಳೂರಲ್ಲಿ ಕೂಡ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಆಗ ತಮ್ಮ ನೇತೃತ್ವ ವಹಿಸ್ಕೊಂಡಿದ್ದಾರೆ. ಸುಮ್ಮನೆ ಗೊತ್ತಿಲ್ಲ ಏನು ಮಾತಾಡ್ತಾರೆ. ಸರ್, ಅವರು ಕೂಡ ಭಾಗವಹಿಸಿದ್ರು. ಭಾಗವಹಿಸಿರ್ಬೋದಪ್ಪ, ನೇತೃತ್ವ ಎಲ್ಲ ವಹಿಸ್ಕೊಂಡಿದ್ದಾರೆ. ಅವರೇ ನೇತೃತ್ವನ ಅವರು ಬೇಡ ಅಂತ ಹೇಳಿದವರು. ಅವ್ರು ಬೇಡ, ಪಾದಯಾತ್ರೆ ಮಾಡೋದು ಬೇಡ ಅಂತ ಅವರ ನಿಲುವಿದ್ದಾರೆ. ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರು ಜಾತಿ ಗಣತಿಗೆ ಆಕ್ಷೇಪ ಮಾಡಿದ್ದಾರೆ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಮೇಲೆ ಎಫ್ಐಆರ್ ಆಗಿದೆಲ್ಲ, ನಾನು ರಾಜೀನಾಮೆ ಕೊಡ್ತೀನಿ, ಸಿದ್ದರಾಮಯ್ಯನವ್ರ ಮೇಲೆ ಮೊದಲು ಕೊಟ್ಬಿಡು ಅಂತ. ಮೊದಲು ಕೊಟ್ಬಿಡ ಕೇಳಪ್ಪ ಅವನಿಗೆ. ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರು ಈಗ ನೋಡ್ರಿ, ಅವ್ರು ಮಾಡಿರೋದು ಗೌರ್ಮೆಂಟ್ ಜಮೀನು, ಇದನ್ನು ತಗೊಂಡು ಕೋರ್ಟ್ನಲ್ಲಿ ನಮಗೆ ನಮ್ಮ ಪರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಹಗರಣವನ್ನು ನಮ್ಮ ಮಂತ್ರಿಗಳು, ಹಿರಿಯ ಮಂತ್ರಿಗಳು ಫೈಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರು ರಾಜೀನಾಮೆ ಕೊಡಬೇಕು ಅಂದ್ರೆ ಕೊಟ್ಬಿಡ್ಲಿ. ಸರ್ ಒಳ ಮೀಸಲಾತಿ ಸರ್. ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರು ನಾವು ಹಿಂದುಳಿದ ವರ್ಗಗಳ ಮೇಲೆ ಸೋಷಿಯೋ ಎಕನಾಮಿಕ್ ಸರ್ವೆ ಬಂದಿದೆಯಲ್ಲ, ಆ ಸರ್ವೆನ ಜಾರಿ ಮಾಡ್ತೀವಿ ಅಂತ ಹೇಳಿಲ್ಲ, ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ನಲ್ಲಿ ಅಂತ ಹೇಳಿಲ್ಲ. ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ರೆ ಅವ್ರು ಸೆಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಒಳ ಮೀಸಲಾತಿ ಮಾಡ್ಬೋದು ಅಂತ ಸೊ ತೀರ್ಪು ಬಂದ ಮೇಲೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.